ಎಷ್ಟು ನೋಡಿ ಇಲ್ಲಿ ಕಟ್ರಮ್ 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 ಅಂತ ಸೌಂಡ್ ಬರ್ತಾ ಇದೆ ಅಲ್ವಾ? ಸ್ವಲ್ಪ ಆಗೋ ತನಕ ಇನ್ನೊಂದ್ ಕಡೆ ಟರ್ನ್ ಮಾಡಬೇಡಿ ಆಯ್ತಾ. ಒಂಚೂರು ಆಗ್ಲಿಲ್ಲ ಅಂದ್ರೆ ಅಂಟ್ಕೊಂಡ್ಬಿಡತ್ತೆ. ನೋಡಿ ಹಿಂಗೆ ನಮ್ಮ ಪಿಂಕಿ ಫ್ರೈಸ್ ಕರಿಯೋದಕ್ಕೆ ರೆಡಿ ಆಗಿದೆ. ಸೊ ಕರ್ಕೊಂಡ್ಬಿಡೋಣ. ಎಣ್ಣೆ ಕಾದಿದೆ ಅಂದ್ರೆ 2 ಕೈಯಲ್ಲಿ ನೋಡಿ ಹಿಂಗೆ ಎಣ್ಣೆ ಹಾಕಿ, ಇದು ತುಂಬಾ ಈಸಿ, ಚಕ ಚಕ ಅಂತ ಆಗತ್ತೆ. ಇಲ್ಲಿ ನೀಟಾಗಿ ಸಮಾನವಾಗೂ ಆಗತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ನಾನಿವತ್ತು ನಮ್ ಕಿಚನ್ ಅಲ್ಲಿ ಇದೀನಿ. ನನ್ ಜೊತೆ ಯಾರು ಇಲ್ಲ, ಇವತ್ತು ನಾನೇ ಕುಕ್ ಮಾಡ್ತಾ ಇದ್ದೀನಿ. ಎಸ್, ಎಷ್ಟೊಂದ್ ಜನ ಪ್ರೀತಿಯಿಂದ ಕೇಳ್ತೀರಾ, ಮೇಡಮ್ ಬೇರೆಯವ್ರು ಅಡ್ಗೆ ಮಾಡೋದನ್ನ ತೋರಿಸ್ತೀರಾ, ನೀವ್ ಅಡ್ಗೆ ಮಾಡಿ ನಮ್ಗೆ ಇಷ್ಟ ಆಗತ್ತೆ ವಿಡಿಯೋ ನೋಡ್ಬೇಕು ಅಂತ. ನನ್ನ ಚಾನಲ್ ಅಲ್ಲಿ ಆಕ್ಚುಲಿ ಸಾಕಷ್ಟು ಒಂದು 5-6 ಅಡ್ಗೆ ಮಾಡಿದೀನಿ ಅನ್ಸುತ್ತೆ ನಾನೇನೆ. ಬಟ್ ನಾನ್ ಮಾಡಿರೋದು ಕಡಿಮೆ. ಯಾಕಂತ ಹೇಳಿದ್ರೆ ನನ್ನ ಚಾನಲ್ ಅಲ್ಲಿ ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಅಂತ ಯೋಚನೆ ಮಾಡ್ತಾ ನಾನು ಕಡಿಮೆ ಅಡ್ಗೆ ಮಾಡಿದ್ದೆ. ಬಟ್ ಇವತ್ತು ಪ್ರೀತಿಯಿಂದ ಕೇಳಿರೋರ್ಗೋಸ್ಕರ ನಾನು ಒಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಂಡ್ ಹಾಗೆ ಇನ್ನೂ ಒಂದಷ್ಟು ಜನಕ್ಕೆ ಕೆಲವೊಬ್ಬರಿಗೆ ಅನುಮಾನನೂ ಇದೆ. ಏನಂತ ಹೇಳಿದ್ರೆ ನಾನು ಫುಡ್ ಬ್ಲಾಗಿಂಗು, ಫುಡ್ ರಿವ್ಯೂ ಮಾಡ್ತಿರ್ತೀನಿ ಅಲ್ವಾ, ಇವರು ಮನೆಯಲ್ಲಿ ಅಡುಗೆನೇ ಮಾಡಲ್ವೇನೋ ಅಂತ. ಸೊ ಅಂಥವ್ರಿಗೋಸ್ಕರನು ನಾನು ಅಡುಗೆ ಮಾಡೇ ಮಾಡ್ತೀನಿ. ಮನೆಯಲ್ಲಿ 3 ಹೊತ್ತು ಅಡುಗೆ ಮಾಡ್ತೀನಿ. ಸೊ ನಿಮಗ್ ನಂಬಿಕೆ ಬರ್ಲಿ ಅನ್ನೋದಕ್ಕಂತೂ ಅಲ್ಲ, ಆದ್ರೆ ಈ ತರ ನಿಮ್ಗೆ ಕುತೂಹಲ ಆಗ್ಲಿ ಅಥವಾ ಅನುಮಾನ ಆಗ್ಲಿ ಬೇಡ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ, ಓಕೆ, ಅದನ್ನ ಹೇಳಕ್ಕಿಂತ ಮುಂಚೆ ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ನಿಮಗೋಸ್ಕರ ಕುಕಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಆಯ್ತಾ, ನಾನ್ ಕುಕ್ ಮಾಡೋದನ್ನ. ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ಮಾಡ್ಬೇಕಾ ಬೇಡವಾ, ನಾನು ನಿಮ್ ಸಪೋರ್ಟ್ ಸಿಗುತ್ತಾ ಇಲ್ವಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ಆಯ್ತಾ. ಅದನ್ನ ನೋಡ್ಕೊಂಡ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಎನಿವೇಸ್, ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪಿಂಕಿ ಫ್ರೈಸ್ ಅಂತಾನು ಕರಿಬಹುದು ಇದನ್ನ. ಮಕ್ಕಳಿಗೆ ನೀವು ಟಿಫನ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ, ಅಥವಾ ದೊಡ್ಡವರಿಗೆ ಕಾಫಿ ಟೀ ಟೈಮ್ ಅಲ್ಲಿ, ಅಥವಾ ಮನೆಗೆ ಗೆಸ್ಟ್ ಬಂದಾಗ ಈ ಒಂದು ಪಿಂಕಿ ಫ್ರೈಸ್ ನ ಮಾಡಿಟ್ರೆ ಯು ವಿಲ್ ಬಿ ದ ಸ್ಟಾರ್. ಬಿಕಾಸ್ ಇದು ನೋಡೋದಕ್ಕೆ ತಿನ್ನೋದಕ್ಕೆ ಎರಡಕ್ಕೂ ಸೂಪರ್ ಆಗಿರುತ್ತೆ. ಅಂಡ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಈಸಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ ತೋರಿಸ್ತೀನಿ. ಬೀಟ್ರೂಟ್ 1 ಕಪ್. ಇದು ಬೇಯಿಸಿಲ್ಲ ಬೀಟ್ರೂಟ್, ನಾನು ಹಸಿ ಬೀಟ್ರೂಟ್ನೇ ತುರ್ಕೊಂಡಿದ್ದೀನಿ ಸಣ್ಣಕ್ಕೆ. ಓಕೆ, ಬೇಯಿಸದೇ ಇರುವಂತ ರಾ ಬೀಟ್ರೂಟ್. ಅಕ್ಕಿ ಹಿಟ್ಟಿಲ್ಲಿ ಒಂದ್ ಸ್ವಲ್ಪ 1/4 ಬಟ್ಲು ತಗೊಂಡಿದ್ದೀನಿ. ಬಟ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಿದಕ್ಕೆ. ಬೇಯಿಸಿಟ್ಕೊಂಡಿರುವಂತ ಆಲೂಗಡ್ಡೆ ನೋಡಿ, ಈ ತರ ದಪ್ಪ ದಪ್ಪನೆ ಹೆಚ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿರೋ ಆಲೂಗಡ್ಡೆ. ಮತ್ತೆ ಇದು ಬಂದು ಬ್ರೆಡ್ ಕ್ರಮ್ಸ್ ಇಲ್ಲ ಅಂದ್ರೆ ನೀವು ಬ್ರೆಡ್ ಹಾಕೋಬಹುದು ಅಥವಾ ಚಿರೋಟಿ ರವೆನೂ ಹಾಕೋಬಹುದು. ಓಕೆನಾ. ಅಂಡ್ ಇಲ್ಲಿ ಬೇಸಿಕ್ ಸ್ಪೈಸಸ್, ಉಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸ್, ಮತ್ತೆ ಒಂಚೂರು ಚಾಟ್ ಮಸಾಲ. ಇದು ಲಾಸ್ಟ್ ಅಲ್ಲಿ ಯೂಸ್ ಮಾಡೋದು, ಬಟ್ ಇದು ಇವಾಗ ಯೂಸ್ ಮಾಡ್ತೀನಿ. ಅಂಡ್ ಕರಿಯೋದಕ್ಕೆ ಎಣ್ಣೆ ಬೇಕಾಗತ್ತೆ. ಸರಿನಾ. ನಾನು ಮಿಕ್ಸಿಂಗ್ಗೆ ನನಗೆ ಈ ಪ್ರಾಡಕ್ಟ್ ಮನೆಗೆ ಬಂದಾಗಿಂದ ಸಿಕ್ಕಾಪಟ್ಟೆ ಅನುಕೂಲ ಆಗ್ಬಿಟ್ಟಿದೆ. ಇವತ್ತು ಅಗ್ಯಾರೋ ಸುಪ್ರೀಂ ಸ್ಟ್ಯಾಂಡ್ ಮಿಕ್ಸರ್ ಅಲ್ಲಿ ನಾನು ನಿಮ್ಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಾವು ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು, ಪೂರಿ ಹಿಟ್ಟು, ಆಮೇಲೆ ಎಗ್ ನ ನೀವು ವಿಸ್ಕ್ ಮಾಡ್ಕೋಬೇಕಂದ್ರೆ ಅಥವಾ ವಿಪಿಂಗ್ ಕ್ರೀಮ್ ನ ಬೀಟ್ ಮಾಡ್ಕೋಬೇಕಾದ್ರೆ ಎಲ್ಲದಕ್ಕೂ ಉಪಯೋಗಿಸಬಹುದು. ಓಕೆ, ನಾನು ಇವಾಗ ಇದರಲ್ಲಿ ಕಲ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದು ಅಟ್ಯಾಚ್ಮೆಂಟ್, ಹಿಟ್ಟು ಕಲ್ಸೋ ಅಟ್ಯಾಚ್ಮೆಂಟ್. ಇದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ ನೀಟಾಗಿ ಕಲ್ಸ್ಕೊಂಡ್ಬಿಡೋಣ. ಬೇಗ ಕೆಲಸ ಆಗ್ಬಿಡತ್ತೆ. ಸೊ ಬೇಗ ಕಲ್ಸ್ಕೊಂಡ್ಬಿಡೋಣ. ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಸಾಕು. 1-2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಬೈಂಡಿಂಗ್ಗೋಸ್ಕರ ಆಲೂಗಡ್ಡೆ ಇದೆ, ಬಟ್ ಆದ್ರೂ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿನೂ ಬರುತ್ತೆ ಅಂಡ್ ಬೈಂಡಿಂಗ್ ಆಗುತ್ತೆ. ಅಂಡ್ ಬ್ರೆಡ್ ಕ್ರಮ್ಸ್ ಒಂಚೂರು, ಇದನ್ನ ಬೇಕಾದ್ರೆ ನಾವು ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟು ಮಾಡಬಹುದು. ಇದು ಸ್ವಲ್ಪ ಇದಕ್ಕೆ ಹಾಕೊಳ್ತಾ ಇದೀನಿ. ಆಮೇಲೆ ಏನಂತ ಹೇಳಿದ್ರೆ ನಾವು ಇದು ಮಾಡ್ತೀವಲ್ವಾ ಫ್ರೈಸ್, ಅವಾಗ ಕೋಟಿಂಗಿಗೂ ಯೂಸ್ ಮಾಡ್ತೀವಿ. ಅಂಡ್ ಚೂರು ಉಪ್ಪು, ಚಿಲ್ಲಿ ಫ್ಲೇಕ್ಸ್. ನಾನು ಸ್ವಲ್ಪ ಖಾರವಾಗಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಬೀಟ್ರೂಟ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಬರುತ್ತಲ್ವಾ. ಸೊ ಸ್ವಲ್ಪ ಖಾರವಾಗಿ ಚಟ್ಪಟಿಯಾಗಿರ್ಲಿ ಅಂತ ಖಾರ ಜಾಸ್ತಿ ಹಾಕಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಓಕೆ, ಸೊ ತುಂಬಾ ಬೇಗ ಆಗೋಗುತ್ತೆ ಇದು. ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ಆಯ್ತಾ. ನೀರೇನ್ ಸೇರಿಸ್ಕೊಂಡಿಲ್ಲ ನಾನು, ಫಸ್ಟ್ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಆಯ್ತಾ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನ್ ನೀರ್ ಸೇರಿಸ್ತಾ ಇಲ್ಲ, ನೋಡ್ಕೊಂಡು ಅದು ಮಿಕ್ಸ್ ಆಗ್ತಾ
ಬೇಕು ಅಂದ್ರೆ ನೀರ್ ಸೇರಿಸ್ಕೋಬೇಕು, ಯಾಕಂದ್ರೆ ಬೀಟ್ರೂಟ್ ಅಲ್ಲೇ ನೀರಿನ ಅಂಶ ಇರೋದ್ರಿಂದ ಅಂಡ್ ಆಲೂಗಡ್ಡೆನೂ ಸ್ವಲ್ಪ ಚೆನ್ನಾಗಿ ಹಿಡಿಯೋದ್ರಿಂದ ನೀರ್ ಬೇಕಾಗಲ್ಲ ನನ್ನ ಪ್ರಕಾರ. ಲೆಟ್ಸ್ ಸಿ, ನೋಡ್ಕೊಂಡು ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಈ ಹದಕ್ಕೆ ಇರ್ಬೇಕಾಯ್ತಾ, ಗಟ್ಟಿಯಾಗೇ ಇರ್ಬೇಕಿದು. ನೀವು ಇದಿಲ್ಲ ಅಂತ ಹೇಳಿದ್ರೆ ಕೈಯಲ್ಲೂ ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು, ಅದೇನ್ ಸಮಸ್ಯೆ ಅಲ್ಲ ಆಯ್ತಾ. ಆಮೇಲೆ ನನ್ನ ಹತ್ರ ಇದಿಲ್ಲ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ಬೇಡಿ, ಆರಾಮಾಗಿ ಮಾಡ್ಕೋಬಹುದು. ನೋಡಿ ಈ ತರ ನಿಮ್ಗೆ ನೀಟಾಗಿ ಫಿಂಗರ್ಸ್ ಮಾಡೋ ತರ ಇರ್ಬೇಕು. ಈಗ ಒಂದ್ ಸ್ವಲ್ಪ ಇಲ್ಲಿ ಎಣ್ಣೆನ ಗ್ರೀಸ್ ಮಾಡ್ಕೊಂಡು ಇದನ್ನ ನೀಟಾಗಿ ಫಿಂಗರ್ಸ್ ಮಾಡ್ಕೊಳ್ಳೋಣ. ಫಿಂಗರ್ಸ್ ಮಾಡ್ಕೊಳಕ್ ಮುಂಚೆ ಎಣ್ಣೆನ ನಾನು ಕಾಯಕ್ಕೆ ಇಟ್ಬಿಡ್ತೀನಿ, ಹಂಗೆ ನಿಮ್ಮ ಹತ್ರ ಮಾತಾಡ್ತಾ ಫಿಂಗರ್ಸ್ ಮಾಡೋಣ. ಓಕೆ, ಪಿಂಕಿ ಫ್ರೈಸ್ಗೋಸ್ಕರ ನಾನು ಫಿಂಗರ್ಸ್ ರೆಡಿ ಮಾಡ್ತೀನಿ. ನೋಡಿ ಒಂಚೂರು ಎಣ್ಣೆ ಹಾಕೊಂಡು ತಟ್ಟೆನ ಗ್ರೀಸ್ ಮಾಡ್ಕೊಂಬಿಡಿ ಸಾಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ತಗೊಳ್ಳಿ ಆಯ್ತಾ. ನಿಮಗೆ ವೆಜ್ಜಸ್ ತರ ಬೇಕು ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಮಾಡಿ, ಫ್ರೆಂಚ್ ಫ್ರೈಸ್ ತರ ಬೇಕು ಅಂದ್ರೆ ಸಣ್ಣ ಸಣ್ಣದ್ ಮಾಡಿ. ನಾನೀಗ ಸಣ್ಣ ಸಣ್ಣಕ್ಕೆ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಈಗ ಒಂಚೂರು ಎಣ್ಣೆ ತಗೊಂಡು ನೀಟಾಗಿ ನೋಡಿ ಚೂರೇ ಎಣ್ಣೆ ಬೆಳ್ಕೊಂಡ್ರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಎಷ್ಟು ಸೈಜ್ ಬೇಕೋ ಹಂಗೆ ಮಾಡ್ಕೊಂಡು ನೋಡಿ. ಫುಲ್ ಎಲ್ಲ ಕೈಯೆಲ್ಲ ಬೀಟ್ರೂಟ್ ಕಲರ್ ಆಗೋಗಿರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತಲ್ಲ, ಸೆಪರೇಟ್ ಆಗಿ ಇಡ್ತೀನಿ ನೋಡಿ ಇಲ್ಲಿ ಇವಾಗ. ಓಕೆ, ಒಂದಿಟ್ಟೆ ನೋಡಿ. ಓಕೆನಾ, ಈ ಥರನೇ ಎಲ್ಲದನ್ನು ಮಾಡ್ಕೊಂಡು ಬನ್ನಿ. ಓಕೆ, ಅಷ್ಟರೊಳಗೆ ಎಣ್ಣೆನೂ ಕಾಯತ್ತೆ, ನಾವು ನೀಟಾಗಿ ಕರ್ದ್ಬಿಡ್ಬಹುದು. ಚಪಾತಿ ಮಣೆ ಮೇಲೆ ಬೇಕಾದ್ರೆ ರೋಲ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಓಕೆನಾ, ಅದು ಸ್ವಲ್ಪ ಪಜೀತಿ ಕೆಲಸ ಅನ್ಸುತ್ತೆ, ಇದೇ ಈಸಿ. ಆಮೇಲೆ ಹಿಂಗೆ ಕೈ ಮಾರ್ಕ್ ಬಿದ್ದಿರ್ಬೇಕು, ಅವಾಗಲೇ ಮಜಾ ಅಲ್ವಾ. ಮತ್ತೆ ಪಿಂಕಿ ಫ್ರೈಸ್ಗೆ ನಮ್ಮ ಫಿಂಗರ್ ಮಾರ್ಕ್ ಬಿದ್ದಿರ್ಬೇಕು. ಒಂದೇ ಸಮ ಅಂತೂ ಬರೋದಿಲ್ಲ, ಇದು ಮ್ಯಾನ್ಯುಯಲ್ ಆಗಿ ಮಾಡೋದ್ರಿಂದ ನೋಡಿ ಚುಚ್ಚೂರು ಹೆಚ್ಚು ಕಡಿಮೆ ಬರುತ್ತೆ. ನಮಗೆ ಒಂದೇ ಸಮ ಬೇಕಾಗಿಲ್ಲ. ಚೂರು ಎಣ್ಣೆ ಹಾಕೊಂಡು ಈ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಏನಂದ್ರೆ ಕಾದೆಣ್ಣೆ ಕೆಲವರು ಹಾಕೊಂಡು ಇದೆಲ್ಲ ಕರಿಯೋ ಐಟಮ್ಗೆಲ್ಲ ಕಾದೆಣ್ಣೆ ಹಾಕ್ತಾರೆ ಗೊತ್ತಾ, ಯಾಕಂದ್ರೆ ಎಣ್ಣೆ ಕುಡಿಯಲ್ಲ ಅಂತ. ಸೊ ಬ್ರೆಡ್ ಕ್ರಮ್ಸ್ ಮೇಲ್ಗಡೆ ಕೋಟ್ ಬರುತ್ತೆ ಇದಕ್ಕೆ. ನಾನೇನು ಇವಾಗ ಇದಕ್ಕೆ ಕಾದೆಣ್ಣೆ ಎಲ್ಲ ಏನು ಹಾಕೊಂಡಿಲ್ಲ, ಯಾಕಂದ್ರೆ ಲಿಕ್ವಿಡ್ ಜಾಸ್ತಿ ಇದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ, ಫರ್ಮ್ ಆಗಿ ಶೇಪ್ ನಿಲ್ಬೇಕು ಅನ್ನೋ ಕಾರಣಕ್ಕೆ. ನೋಡಿ ಒಂದೇ ಕೈಯಲ್ಲಿ ಮಾಡ್ಬೇಕು ಅನ್ನೋರು ಹಿಂಗ್ ಮಾಡಬಹುದು, ಇಲ್ಲ ಅಂದ್ರೆ ಎರಡು ಕೈಯಲ್ಲಿ ನೋಡಿ ಹಿಂಗೆ ಎಣ್ಣೆ ಹಾಕಿ. ಇದು ತುಂಬಾ ಈಸಿ, ಚಕ ಅಂತ ಆಗತ್ತೆ. ಇಲ್ಲಿ ನೀಟಾಗಿ ಸಮಾನವಾಗೂ ಆಗತ್ತೆ. ಕೆಲವ್ರಿಗೆ ಎರಡು ಕೈ ಮಾಡ್ಕೊಳ್ಳೋದು ಇಷ್ಟ ಇರಲ್ವಲ್ಲ ಅಂಥವ್ರು ಬೇಕಾದ್ರೆ ಒಂದು ಕೈಯಲ್ಲಿ ನಾನು ಅವಾಗಲೇ ತೋರಿಸಿ ಥರ ಮಾಡ್ಬೋದು. ಇದಾದ್ರೆ ನೋಡಿ ನೀಟಾಗಿ ಬೇಗ ಆಗತ್ತೆ, ಚಕ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೋದು. ಹಿಂಗೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಜಸ್ಟ್ ನೋಡಿ ಒಂದು ಕೋಟಿಂಗ್ ಕೊಟ್ಕೊಳ್ಳಿ ಅಷ್ಟೇ. ಹಂಗೆ ರೋಲ್ ಮಾಡಿ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಹಂಗೆ ಬೇಕು ಅನ್ನೋರು ಹಂಗೆ ಕರಿಬಹುದು ಆಯ್ತಾ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಸಿಗೆ ಅಷ್ಟೇ. ಆಮೇಲೆ ಮಕ್ಕಳಿಗೆ ಅದೊಂಥರ ಜೋಶ್ ಅಲ್ವಾ, ಸೊ ಹಾಗಾಗಿ ನೋಡಿ ನೀವು ಒಂದು ಸ್ಲರ್ರಿ ಮಾಡಿಕೊಂಡು ಮತ್ತೆ ಅದಕ್ಕೆ ಬ್ರೆಡ್ ಕ್ರಮ್ಸ್ ಕೋಟ್ ಮಾಡಿದ್ರೆ ಮತ್ತೆ ಅದು ಸ್ವಲ್ಪ ವೆಟ್ ಆದ್ರೆ ಇದಾಗೋಗುತ್ತಲ್ವಾ ಇದು. ಸೊ ನಾನು ಆದಷ್ಟು ನೀರು ಬಳಕೆನೆ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಆಗಿ ಡ್ರೈ ಆಗಿ ಮಾಡ್ತಾ ಇದ್ದೀನಿ. ಸೊ ಬ್ರೆಡ್ ಕ್ರಮ್ಸ್ ಒಂದು ಕೋಟ್ ಆದ್ರೆ ಸಾಕು ನೋಡಿ. Just to give our pinky fries one extra crunch. Okay, almost ಎಣ್ಣೆ ಕಾದಿದೆ. ಇವಾಗ ಒಂದು ಬ್ಯಾಚು ಕರಿಬಹುದು ನಾವು ನೋಡಿ. ಹಿಂಗೆ ನಮ್ಮ ಪಿಂಕಿ ಫ್ರೈಸ್ ಕರಿಯೋದಕ್ಕೆ ರೆಡಿ ಆಗಿದೆ. ಸೊ ಕರ್ಕೊಂಡ್ಬಿಡೋಣ, ಎಣ್ಣೆ ಕಾದಿದೆ. ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ಗಲೀಜ್ ಆಗತ್ತೆ ಆಯ್ತಾ. ನೋಡಿ ಬ್ರೆಡ್ ಕ್ರಮ್ಸ್ ಎಲ್ಲ ಬಿಟ್ಕೊಳ್ಳೋದ್ರಿಂದ ಚೂರು ಎಣ್ಣೆ ಅಂತೂ ಗಲೀಜ್ ಆಗತ್ತೆ. ಎನಿವೆ ಕರ್ದ ಎಣ್ಣೆನ ನಾವು ಮತ್ತೆ ಯಾವುದಕ್ಕೂ ಉಪಯೋಗಿಸಲ್ಲ ಅಲ್ವಾ, ಪರವಾಗಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ನೀವು ಬ್ರೆಡ್ ಕ್ರಮ್ಸ್ ಅನ್ನ ಸ್ಕಿಪ್ ಮಾಡ್ಕೋಬೇಕು ಅಂದ್ರೆ
ಸ್ಕಿಪ್ ಮಾಡಬಹುದು. ಸ್ವಲ್ಪ ಆಗೋ ತನಕ ಇನ್ನೊಂದ್ ಕಡೆ ಟರ್ನ್ ಮಾಡಬೇಡಿ ಆಯ್ತಾ. ಒಂಚೂರು ಆಗ್ಲಿಲ್ಲ ಅಂದ್ರೆ ಅಂಟ್ಕೊಂಡ್ಬಿಡತ್ತೆ. ಸ್ವಲ್ಪ ಆಗಿದೆ ಈಗ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ಆಗ್ತಾ ಇದೆ, ಬಟ್ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗ್ತಾ ಇದೆ ನೋಡಿ. ಸೂಪರ್ ಆಗಿ ಆಗ್ತಾ ಇದೆ. ವಾವ್ 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 ವಾವ್. ನೀವು ಬೇಕಾದ್ರೆ ಇದನ್ನ ಏರ್ ಫ್ರೈಯು ಮಾಡ್ಕೋಬಹುದು. ಡೀಪ್ ಫ್ರೈ ಬೇಡ ಅಂತ ಹೇಳಿದ್ರೆ ಏರ್ ಫ್ರೈಯು ಮಾಡ್ಕೋಬಹುದು, ಶಾಲೋ ಫ್ರೈಯು ಮಾಡಬಹುದು. ಬಟ್ ಅದರದ್ದೇ ರುಚಿ ಡಿಫ್ರೆನ್ಸು ಇರುತ್ತೆ ನಿಮಗೆ. ಏನ್ ಜಾಸ್ತಿ ಟೈಮ್ ಏನ್ ಬೇಕಾಗಲ್ಲ ಇದು ಕರಿಯೋದಕ್ಕೆ. ನಾನು ಕರಿಯೋಕೆ ಅಂತಾನೆ ಒಂದು ಬಾಂಡ್ಲೆ ಇಟ್ಬಿಟ್ಟಿರ್ತೀನಿ, ಅದೇ ಬಾಂಡ್ಲೆಲೆ ಕರಿಯೋದು ಯಾವಾಗ್ಲೂ. ನಮ್ಮ ಅಜ್ಜಿ ಕಾಲದ ಬಾಂಡ್ಲೆ ಆಕ್ಚುಲಿ ಇದು. ಓಕೆ, ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ ಅನ್ನ ಹಾಕೊಳ್ಳೋಣ. ಪಿಂಕಿ ಫ್ರೈಸ್ ಒನ್ ಬ್ಯಾಚ್ ರೆಡಿ ಆಗೋಯ್ತು. ಇನ್ನೊಂದು ಬ್ಯಾಚ್ ಮಾಡ್ಕೊಂಬರೋಣ. ಓಕೆ, ಎಣ್ಣೆ ಕಾದಿದೆ, ಬೇಗ ಬೇಗ ಚಕ್ಕ ಚಕ್ಕ ಅಂತ ಹಾಕೊಂಬಿಡೋಣ. ಸ್ವಲ್ಪ ಇದನ್ನ ಹಿಂಗೆ ಎತ್ತು ಬಿಡುವಾಗ ಮಾತ್ರ ಒಂದ್ ಸ್ವಲ್ಪ ಹುಷಾರಾಗಿ ನಾಜೂಕಾಗಿ ಬಿಡ್ಬೇಕಾಯ್ತಾ. ಏನಿಲ್ಲ, ಆಮೇಲೆ ಫ್ರೈಸ್ ತರ ಇರೋದು ಕಟ್ ಆಗುತ್ತೆ ಅಷ್ಟೇ, ಹಾಫ್ ಸೈಜ್ ಆಗುತ್ತೆ. ನೋಡಿ, ಈಗ ನಮ್ಮ ಪಿಂಕಿ ಫ್ರೈಸು ರೆಡಿ ಇದೆ. ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂಚೂರು ಚಾಟ್ ಮಸಾಲ ಹಾಕೊಂಡು ಟಾಸ್ ಮಾಡ್ತೀನಿ ಆಯ್ತಾ. ನೀವು ಬೇಕಾದ್ರೆ ಹೀಗೆ ತಿನ್ಬಹುದು, ಅಥವಾ ನಿಮಗೆ ಇಷ್ಟ ಅಂತದ್ದು ಅಂದ್ರೆ ಪೆರಿ ಪೆರಿ ಮಸಾಲ ಈ ತರ ಏನ್ ಬೇಕೋ ಅದನ್ನ ಹಾಕೊಂಡು ಟಾಸ್ ಮಾಡ್ಕೋಬಹುದು. ಒಂಚೂರು ಚಾಟ್ ಮಸಾಲ ಹಾಕಿ ಟಾಸ್ ಮಾಡೋಣ. ಓಕೆ, ಎಷ್ಟು ನೋಡಿ ಇಲ್ಲಿ ಕಟ್ರಮ್ 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 ಅಂತ ಸೌಂಡ್ ಬರ್ತಾ ಇದೆ ಅಲ್ವಾ. ಎಸ್, ಬಾಲ್ಕನಿನಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯೂ ನೋಡ್ತಾ ನಾನು ನನ್ನ ಪಿಂಕಿ ಫ್ರೈಸ್ ಅನ್ನ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಕ್ಚುಲಿ ಕಾಫಿನೂ ಬೇಕಿತ್ತು, ಆದ್ರೆ ಇವತ್ತು ಕಾಫಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಆಯ್ತಾ. ಯಾಕಂದ್ರೆ ನಾನು ಇವಾಗ ಕಾಫಿ ಮಾಡ್ಕೊಂಡು ಇದು ತಗೊಳ್ಳೋಷ್ಟೊಳಗೆ ನಿಮಗೆ ಟೇಸ್ಟಿಂಗ್ ಆಗಿ ಲೇಟ್ ಆಗ್ಬಿಡುತ್ತೆ. ಹಂಗೆ ರುಚಿ ನೋಡ್ಬಿಡೋಣವಾ. ಫಸ್ಟ್ ಬರೀದ್ ರುಚಿ ನೋಡ್ತೀನಿ. ಬೇಕು ಅಂದ್ರೆ ನೀವು ಕೆಚಪ್ ಮೈಯೋ ಏನ್ ಬೇಕಾದ್ರೂ ಹಾಕೋಬಹುದು, ಆದ್ರೆ ನನಗೆ ಹಿಂಗೆ ಪ್ಲೇನೇ ಇಷ್ಟ. ನೋಡಿ, ಏನ್ ಸಕ್ಕದಾಗಿ ಕ್ರಿಸ್ಪಿ 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 ಕ್ರಿಸ್ಪಿಯಾಗಿ ಬಂದಿದೆ ಈ ನಮ್ಮ ಪಿಂಕಿ ಫ್ರೈಸ್. ಈಗ ನನ್ನ ಬಾಯಿಯೊಳಗೆ ಹೋಗುತ್ತಿದೆ ಈ ನಮ್ಮ ಪಿಂಕಿ ಫ್ರೈಸ್. ಸೂಪರ್ ಆಗಿದೆ. ನಾನ್ ಮಾಡಿದೀನಿ ಅಂತಲ್ಲ, ನೀವು ಮನೆಯಲ್ಲಿ ಇದೇ ತರ ನಾನು ಹೆಂಗ್ ತೋರಿಸಿದೀನೋ ಹಂಗೆ ಮಾಡಿ ಆಯ್ತಾ. ಆಮೇಲೆ ಐ ಆಮ್ 100% ಶ್ಯೂರ್ ನೀವು ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಕೆಚಪ್ ಜೊತೆ ಟ್ರೈ ಮಾಡೋಣ. ಸೂಪರ್. ಈಗ ಮೇಯೋ ಕ್ರಂಚ್ ನೋಡಿ, ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದೀನಿ ಅನ್ನೋ ಖುಷಿ ಇವತ್ತು ನನಗಿದೆ. ಪಿಂಕಿ ಫ್ರೈಸ್ನ ಪ್ಲೀಸ್ 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 ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ನಾನು ಪಿಂಕಿ ಫ್ರೈಸ್ ಅನ್ನ ಎಂಜಾಯ್ ಮಾಡ್ತೀನಿ. ಹಾಗೆ ನಾನು ಹೆಚ್ಚು ಹೆಚ್ಚು ಕುಕಿಂಗ್ ವಿಡಿಯೋಸ್ ತೋರಿಸ್ಬೇಕು ಅಂತ ನಿಮಗೆ ಆಸೆ ಇತ್ತು ಅಂದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸರಿ, ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.